ಅಪಘಾತ ಮತ್ತು ವೈದ್ಯಕೀಯ ಸಹಾಯಧನ ಏನಪ್ಪ ಅಂದರೆ ಒಂದು ಕರ್ನಾಟಕದಲ್ಲಿ ನೆಲೆಸಿದ್ದು ಕರ್ನಾಟಕದ ಲೇಬರ್ ಕಾರ್ಡನ್ನು ಹೊಂದಿರುವಂತಹ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೆ ಅಪಘಾತದಿಂದ ಆಗಿರುವಂತಹ ವೆಚ್ಚಗಳಾಗಿರ್ಬೋದು ಅಥವಾ ವೈದ್ಯಕೀಯ ಯಾವುದಾದ್ರೂ ಆಪರೇಷನ್ ಮಾಡಿಸಿ ಏನಾದರೂ ಹಾಸ್ಪಿಟಲಿಗೆ ತೋರಿಸಿ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಅಂತಹ ಒಂದು ಖರ್ಚುಗಳನ್ನು ನೀವು ಗೌರ್ಮೆಂಟ್ನಿಂದ ಪುನಃ ಪಡೆದುಕೊಳ್ಬೋದು. ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ವೈದ್ಯಕೀಯವಾಗಿ ಯಾವುದೇ ರೀತಿಯಾದಂತಹ ಆಪರೇಷನ್ ಮಾಡಿಸೋದಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಆಪರೇಷನ್ ಮಾಡಿಸಿದ್ರೆ ನಿಮ್ಮ ಒಂದು ಖರ್ಚು ಎಷ್ಟು ಬಂದಿರುತ್ತಲ್ಲ ಅದನ್ನು 2 ಲಕ್ಷದವರೆಗಿನ ಖರ್ಚನ್ನು ಗೌರ್ಮೆಂಟ್ನಿಂದ ನೀವು ರಿಟರ್ನ್ ಪಡೆದುಕೊಳ್ಬೋದು. ಏನಪ್ಪ ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಮ ಹತ್ರ ಒಂದು ಲೇಬರ್ ಕಾರ್ಡ್ ಇರಬೇಕಾಗತ್ತೆ. ಕರ್ನಾಟಕದ ಸರ್ಕಾರದಿಂದ ನೀಡಲಾಗುವಂತಹ ಒಂದು ಲೇಬರ್ ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿದ್ದು, ಆ ಒಂದು ಲೇಬರ್ ಕಾರ್ಡನ್ನು ಹೊಂದಿದಂತಹ ವ್ಯಕ್ತಿಗಳು ಯಾವ ರೀತಿ ತಮ್ಮ ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ಅರ್ಜಿ ಸಲ್ಲಿಸೋಕೆ ನಿಮ್ಮ ಹತ್ರ ಬೇಸಿಕ್ ಆಗಿ ಒಂದು ಹಾಸ್ಪಿಟಲ್ ಬಿಲ್ಸ್ಗಳಾಗಿರ್ಬೋದು, ನಿಮ್ಮ ಒಂದು ಡಿಸ್ಚಾರ್ಜ್ ಕಾಪಿ ಆಗಿರ್ಬೋದು, ಅದೇ ರೀತಿ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಅರ್ಜಿ ಸಲ್ಲಿಸುವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಫಸ್ಟಿಗೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ KBOCWWB ಅಂದರೆ ಒಂದು ಲೇಬರ್ ಕಾರ್ಡಿನ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ವೆಬ್ಸೈಟನ್ನು ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಆಪ್ಷನ್ನ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಲಾಗಿನ್ ಪೇಜ್ಗೆ ಬರಬೇಕಾಗತ್ತೆ. ಲಾಗಿನ್ ಪೇಜ್ಗೆ ಬಂದಾದಮೇಲೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಮಾಡುವಾಗ ಯಾವ ಒಂದು ನಿಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ನಿಮ್ಮ ಲೇಬರ್ ಕಾರ್ಡನ್ನು, ಆ ಒಂದು ಮೊಬೈಲ್ ನಂಬರನ್ನ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಪೇಜ್ಗೆ ಬಂದಾದಮೇಲೆ ಇಲ್ಲಿ ಒಂದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಉದ್ಯೋಗ ಪ್ರಮಾಣ ಪತ್ರ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಉದ್ಯೋಗ ಪ್ರಮಾಣ ಪತ್ರ ಆಗಿರ್ಬೋದು, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇಲ್ಲಿ ಕೆಳಗಿಂದ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ನೀವು ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ OTP ಸೆಂಡ್ ಮಾಡಿ, OTP ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಲಾಗಿನ್ ಆದಮೇಲೆ ನಿಮ್ಮ ಒಂದು ಲೇಬರ್ ಕಾರ್ಡಿನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ OTP ಸಲ್ಲಿಸಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಮೇಲೆ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ಇಲ್ಲಿ ಬಹಳಷ್ಟು ಸ್ಕೀಮ್ಗಳನ್ನು ನೋಡ್ಬೋದು ನೀವು. ಸ್ಕೀಮ್ ಅಂತ ಇದೆಯಲ್ಲ, ರಿಜಿಸ್ಟರ್ ರಿನ್ಯೂವಲ್ ಸ್ಕೀಮ್ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ಸ್ಕೀಮ್ ಅಂತ ಇದೆಯಲ್ಲ, ಸ್ಕೀಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಸ್ಕೀಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ಬರ್ತಾವ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಲೇಬರ್ ಡಿಪಾರ್ಟ್ಮೆಂಟಿಂದ ಮ್ಯಾರೇಜ್ ಅಸಿಸ್ಟೆಂಟ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಪೆನ್ಷನ್ ಆಗಿರ್ಬೋದು, ಡಿಸೇಬಿಲಿಟಿ ಪೆನ್ಷನ್ ಆಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಆಪ್ಷನ್ ಇದ್ದಾವೆ. ಇಲ್ಲಿ ಅಸಿಸ್ಟೆಂಟ್ ಅಂತ ಇದೆ, ಮೆಡಿಕಲ್ ಅಸಿಸ್ಟೆಂಟ್ ಅಂತ ಇದೆ, ಅಥವಾ ಅಸಿಸ್ಟೆಂಟ್ ಫಾರ್ ಮೇಜರ್ ಅಲೈನ್ಮೆಂಟ್ ಅಂತ ಇದೆ. 3 ರೀತಿಯಾದಂತಹ ಒಂದು ವೈದ್ಯಕೀಯ ನೆರವು ಇಲ್ಲಿ ಸಿಗುತ್ತೆ. ನಿಮ್ಮದು ಮೇಜರ್ ಆಗಿ ಏನಪ್ಪ ಅಂದರೆ ನೀವು 1,000 ಅಥವಾ 100 ರೂಪಾಯಿಂದ 20,000 ಒಳಗಿನ ಯಾವುದೇ ರೀತಿಯಾದಂಥ ಖರ್ಚಾಗಿದ್ದರೆ ಇಲ್ಲಿ ನೋಡ್ತಾ ಇರ್ಬೋದು ಮೆಡಿಕಲ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಮುಂದಿಂದು ಆಕ್ಸಿಡೆಂಟಲ್ ಅಸಿಸ್ಟೆಂಟ್ ಮತ್ತು ಮೇಜರನ್ನು ಏನಂತ ನೆಕ್ಸ್ಟ್ ಹೇಳ್ತೀನಿ, ಕಂಟಿನ್ಯೂ ನೋಡಿ. ಈ ರೀತಿಯಾಗಿ ನೀವು ಏನಾದರೂ ನಿಮ್ಮ ಎಕ್ಸ್ಪೆನ್ಸಸ್ 300ರಿಂದ 20,000ವರೆಗಿನ ಎಕ್ಸ್ಪೆನ್ಸಸ್ ಇದ್ದರೆ ಇಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದಕ್ಕೆ ಅಪ್ಲೈ ಮಾಡೋಕೆ ನಿಮಗೆ ಡಿಸ್ಚಾರ್ಜ್ ಸಮ್ಮರಿ ಫಾರ್ಮ್ 22A, ಟ್ರೀಟ್ಮೆಂಟ್ ಬಿಲ್, ಅದೇ ರೀತಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಮತ್ತು 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಲ್ಲೇ ಫಸ್ಟ್ ಪೇಜ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಫಾರ್ಮ್ 22A ಯಾರ ಹತ್ರ ಇಲ್ಲ ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಅದೇ ರೀತಿ ಟ್ರೀಟ್ಮೆಂಟ್ ಬಿಲ್ ಮತ್ತು ಡಿಸ್ಚಾರ್ಜ್ ಸಮ್ಮರಿ ಹಾಸ್ಪಿಟಲಿಂದ ಕೊಟ್ಟಿರ್ತಾರೆ ರೀ, ಅವನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇಸಿಕ್ ಆಗಿ ಇಲ್ಲಿ 6 ತಿಂಗಳ ಒಳಗೆ ಅಪ್ಲೈ ಮಾಡಬೇಕು. ಇದು ಕಡ್ಡಾಯವಾಗಿರುತ್ತೆ. ನೀವು ಒಂದು ಯಾವುದೇ ರೀತಿಯ ಹಾಸ್ಪಿಟಲ್ ಬಿಲ್ಸ್ ಇರ್ತಾವಲ್ಲ, ನೀವು ಹಾಸ್ಪಿಟಲ್ ಸೇರಿರ್ತಾರಲ್ಲ ಆ ಡೇಟಿಂದ 6 ತಿಂಗಳ ಒಳಗೆ ಈ ಒಂದು ಅಪ್ಲೈ ಮಾಡಿ ಈ ಸ್ಕೀಮನ್ನು ಪಡೆದುಕೊಳ್ಬೋದು. ಇಲ್ಲಿ ಅಪ್ಲೈ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅಪ್ಲೈ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ಹೇಳಿದೆ ನಾನು, ಏನಪ್ಪ ಅಂದರೆ ಅಸಿಸ್ಟೆಂಟ್ ಫಾರ್ ಮೇಜರ್ ಅಲೈನ್ಮೆಂಟ್ಸ್ ಅಂದರೆ 20,000 ಮೇಲ್ಪಟ್ಟ ನಿಮ್ಮ ಒಂದು ಹಾಸ್ಪಿಟಲ್ ಖರ್ಚಾಗಿದ್ದರೆ ಅವಾಗೈತಲ್ಲ ಅಸಿಸ್ಟೆಂಟ್ ಫಾರ್ ಮೇಜರ್ ಅಲೈನ್ಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೇನಪ್ಪ ಅಂದರೆ 20,000 ಮೇಲ್ಪಟ್ಟ ಮತ್ತು 2 ಲಕ್ಷದವರೆಗಿನ ನೆರವಿಗಾಗಿ ನೀವು ಅಸಿಸ್ಟೆಂಟ್ ಫಾರ್ ಮೇಜರ್ ಅಲೈನ್ಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೆಡಿಕಲ್ ರಿಪೋರ್ಟ್ ಆಗಿರ್ಬೋದು, ಡಿಸ್ಚಾರ್ಜ್ ಸಮ್ಮರಿ ಆಗಿರ್ಬೋದು, ಫಾರ್ಮ್ 22A ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್, 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದನ್ನು ಕೂಡ ನೀವು ನಿಮ್ಮ ಒಂದು ಆಪರೇಷನ್ ಆಗಿದ್ರೆ, ಆಪರೇಷನ್ ಆಕ್ಸಿಡೆಂಟ್ ಆಗಿ ನೀವು ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ರೆ, ಖರ್ಚುಗಳಾಗಿದ್ದರೆ
ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ಇದಾದಮೇಲೆ ಪರ್ಸನ್ ಹಾಸ್ಪಿಟಲ್ ಸೆಲೆಕ್ಷನ್ ಅಂತ ಇದೆ. ನೀವು ಸೆಲ್ಫ್ ಆಗಿದ್ರೆ ನಿಮ್ಮದೇ ಆಗಿದ್ದರೆ ನಿಮ್ದಂತ ಸೆಲೆಕ್ಟ್ ಮಾಡಿ, ಇಲ್ಲ ನಿಮ್ಮ ನಾಮಿನಿಗೆ ಯಾರಾದರೂ ಹಾಸ್ಪಿಟಲ್ ತೋರಿಸಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟ್ರೀಟ್ಮೆಂಟ್ ಟೈಪ್ ಇದ್ದಲ್ಲಿ ಆಕ್ಸಿಡೆಂಟ್ ಅಥವಾ ಏನಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟ್ರೀಟ್ಮೆಂಟ್ ಫಾರ್ ಫ್ರ್ಯಾಕ್ಚರ್ ಡಿಸ್ಲೋಷನ್ ಅಥವಾ ಜನರಲ್ ಸರ್ಜರಿ ಏನಾದರೂ ಮಾಡಿಸಿದ್ರೆ ಸರ್ಜರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಫ್ರ್ಯಾಕ್ಚರ್ ಆಗಿದ್ದನ್ನು ಏನಾದರೂ ನೀವು ಆಪ್ರೇಷನ್ ಮಾಡಿಸಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ಜರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಸರ್ಜರಿ ಆಗಿದೆ ಅಂತ ಕೇಳುತ್ತೆ. ಇಲ್ಲಿ ನಾನು ಫ್ರ್ಯಾಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಹಾಸ್ಪಿಟಲ್ ಕೇಳಿದೆ, ಹಾಸ್ಪಿಟಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಹಾಸ್ಪಿಟಲ್ ಅಂತ ತೋರಿಸಿದ್ರಲ್ಲ ಆ ಹಾಸ್ಪಿಟಲ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ನೇಮ್ ಆಫ್ ದ ಡಾಕ್ಟರ್ ಟ್ರೀಟೆಡ್, ನಿಮ್ಮ ಒಂದು ಡಾಕ್ಟರ್ ಟ್ರೀಟ್ ಯಾರು ಮಾಡಿದ್ದಾರೆ ಅಂತ ಇಲ್ಲಿ ಕೇಳ್ತಾ ಇದೆ. ಆ ಡಾಕ್ಟರ್ ಟ್ರೀಟ್ ಮಾಡಿದ ಡಾಕ್ಟರ್ನ ಇಲ್ಲಿ ಹೆಸರನ್ನು ಸಲ್ಲಿಸಬೇಕಾಗುತ್ತೆ, ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ಇದಾದಮೇಲೆ ಡೇಟ್ ಆಫ್ ಅಡ್ಮಿಷನ್ ಟು ಹಾಸ್ಪಿಟಲ್ ಅಂತ, ಅಡ್ಮಿಷನ್ ನೀವು ಹಾಸ್ಪಿಟಲ್ಗೆ ಯಾವ ಡೇಟಿಗೆ ನೀವು ಭರ್ತಿ ಆದರೆ ಆ ಹಾಸ್ಪಿಟ್ಲಿಗೆ ಯಾವ ನೀವು ಜಾಯ್ನ್ ಆಗಿದ್ರಲ್ಲ ಆ ಹಾಸ್ಪಿಟಲ್ನ ಡೇಟನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಡಿಸ್ಚಾರ್ಜ್ ಡೇಟನ್ನು ಎಂಟರ್ ಮಾಡಿ. ಇದೆಲ್ಲ ನಿಮಗೆ ಡಿಸ್ಚಾರ್ಜ್ ಸಮ್ರಿ ಒಳಗೆ ಡಾಕ್ಟರ್ ನೇಮ್ ಆಗಿರ್ಬೋದು, ಅಡ್ಮಿಷನ್ ಡೇಟ್ ಆಗಿರ್ಬೋದು, ಡಿಸ್ಚಾರ್ಜ್ ಡೇಟ್ ಆಗಿರ್ಬೋದು ಎಲ್ಲ ಅದರ ಡಿಸ್ಚಾರ್ಜ್ ಸಮ್ರಿ ಒಳಗಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕಾಸ್ಟ್ ಆಫ್ ಟ್ರೀಟ್ಮೆಂಟ್, ನಿಮ್ಮ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಮತ್ತು ಹಾಸ್ಪಿಟಲ್ನ ಖರ್ಚನ್ನು, ಹಾಸ್ಪಿಟಲ್ ಖರ್ಚಾಗಿರ್ಬೋದು, ನಿಮ್ಮ ಒಂದು ಮೆಡಿಕಲ್ ಶಾಪಿನ ಖರ್ಚಾಗಿರ್ಬೋದು ಎಲ್ಲನೂ ಕೂಡಿ ಇಲ್ಲಿ ನಿಮ್ಮ ಒಂದು ಕಾಸ್ಟ್ ಆಫ್ ಟ್ರೀಟ್ಮೆಂಟನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೆಡಿಕಲ್ ರಿಪೋರ್ಟನ್ನು ಅಪ್ಲೋಡ್ ಮಾಡೋಕೆ ಹೇಳಿದೆ, ಮೆಡಿಕಲ್ ರಿಪೋರ್ಟನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ಡಿಸ್ಚಾರ್ಜ್ ಸಮ್ರಿ ಅಂತ ಇದೆ, ಡಿಸ್ಚಾರ್ಜ್ ಸಮ್ರಿ ಹಾಸ್ಪಿಟಲಿಂದ ನೀಡಿರ್ತಾರೆ ಅದನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ಫಾರ್ಮ್ 22A ಅಂತ ಇದೆ, ಅದನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಅಂತ ಇದೆಲ್ಲ ಇಲ್ಲಿ ನೀವು ವರ್ಕಿಂಗ್ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ಲೋಡ್ 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಅಂತದಲ್ಲ ಅದನ್ನು ಅಪ್ಲೋಡ್ ಮಾಡಿ. ಇದಾದಮೇಲೆ ಸೆಲ್ಫ್ ಡಿಕ್ಲೇರೇಷನ್ನ ಇಲ್ಲಿ ಕೆಳಗಡೆ ಅಪ್ಲೋಡ್ ಮಾಡಿ, ಡಿಕ್ಲೇರೇಷನ್ನ ಎರಡನ್ನೂ ಚೆಕ್ ಮಾರ್ಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಮ್ಮೆ ನೀವು ಎಲ್ಲ ಡೀಟೇಲ್ಸ್ ನೀಡಿರುವಂಥ ಮಾಹಿತಿ ಎಲ್ಲ ಸರಿಯಾಗಿದೆ ಇಲ್ಲ ಅಂತೇಳಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಎಲ್ಲ ಸರಿಯಾಗಿದೆ ಆದಮೇಲೆ ಮಾಹಿತಿ ಎಲ್ಲ ಸರಿಯಾಗಿದೆ ಅಂದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಆ ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಕಸ್ಟಮರ್ಗೆ ಕೊಡಿ. ಆ ಕಸ್ಟಮರ್ ಇದೆಲ್ಲ ಅರ್ಜಿಯನ್ನು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ನಿಮ್ಮ ಒಂದು ಲೇಬರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಇನ್ಸ್ಪೆಕ್ಷನಿಗೆ ಅಂತ ಬರ್ತಾರೆ. ಇನ್ಸ್ಪೆಕ್ಷನಿಗೆ ಬಂದಾದಮೇಲೆ ನೀವೇನಾದರೂ ಲೇಬರ್ ಇದ್ದರೆ ನಿಮ್ಮ ಒಂದು ಇದು ಅರ್ಜಿಯನ್ನು ಅಪ್ರೂವಲ್ ಮಾಡಿ ನಿಮ್ಮ ಒಂದು ಖಾತೆಗೆ, ನಿಮ್ಮ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಅಮೌಂಟ್ ನೀವು ಎಷ್ಟು ಖರ್ಚು ಮಾಡಿದ್ರಲ್ಲ ಅದೆಲ್ಲ ಅಮೌಂಟ್ ಜಮಾ ಆಗುತ್ತೆ ರೀ. ಇದೇ ರೀತಿ ಈ ವಿಡಿಯೋ ರಿಲೇಟೆಡ್ ಏನಾದರೂ ತೊಂದರೆ ಉಂಟಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ರಿಲೇಟೆಡ್ ಏನೇ ಪ್ರಾಬ್ಲಮ್ ಬಂದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಆದಷ್ಟು ನಿಮಗೆ ಹೆಲ್ಪ್ ಮಾಡ್ತೇನೆ. ಇದು ಆದಷ್ಟು ಲೇಬರ್ಸ್ ಯಾರಿದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿರಿ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಅಂದರೆ ಹಾಸ್ಪಿಟಲ್ ಬಿಲ್ ಎಲ್ಲ ಬಹಳಷ್ಟು ಇರುತ್ತಲ್ಲ ಅವ್ರಿಗೆಲ್ಲ ಇದು ಉಪಯುಕ್ತವಾಗುತ್ತೆ.